ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು JK's ವೆಜ್ ಕಿಚನ್. ಇವತ್ತು ನಾವೊಂದು ಕ್ವಿಕ್ ಬ್ರೇಕ್ಫಾಸ್ಟ್ ರೆಸಿಪಿ ನೋಡೋಣ. ಒಂದು ಬೌಲ್ಗೆ 2 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಅರ್ಧ ಕಪ್ಪು ಕಡಲೆ ಹಿಟ್ಟು, ಅರ್ಧ ಕಪ್ಪು ರವೆ, ಹೋಳ್ಗೆ ರವೆ, ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಏನೇನು ವೆಜಿಟೇಬಲ್ಸ್ ಬೇಕು ನೋಡೋಣ. ಈರುಳ್ಳಿ ಉದ್ದುದ್ದಕ್ಕೆ ಹಚ್ಕೊಂಡಿರೋದು ಚಿಕ್ಕದಾಗಿ ಹಚ್ಕೊಳ್ಳಿ, ಕ್ಯಾರೆಟ್ ತುರುಮ್ಕೊಂಡಿರೋದು, ಕ್ಯಾಪ್ಸಿಕಮ್ಮು, ಮೆಣಸಿನ್ಕಾಯಿ, ಕೊತ್ತಂಬರಿ, ಮತ್ತು ಇದಕ್ಕೆ ಕೆಲವೊಂದು ಮಸಾಲ ಬೇಕು. ಉಪ್ಪು, ಖಾರ, ಜೀರಿಗೆ, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ. ಎಲ್ಲ ವೆಜಿಟೇಬಲ್ಸ್ನು ಈಗ ಹಿಟ್ಟೆಲ್ಲ ಕಲಿಸ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಒಂದೊಂದಾಗೆ ಎಲ್ಲದನ್ನು ಹಾಕ್ಕೊಳ್ಳಿ. ಇನ್ನು ನಿಮಗೆ ಬೇಕಿದ್ದರೆ ಬೇರೆ ವೆಜಿಟೇಬಲ್ಸ್, ಇಷ್ಟ ಇರೋ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು ಇದಕ್ಕೆ. ಆವಾಗಲೇ ನೋಡಿದ ಎಲ್ಲ ಮಸಾಲನೂ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ಮಸಾಲನೂ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಸಾಕಾಗಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮ್ಮ ಹ್ಯಾಬಿಟ್ಸ್, ನೀವು ಎಷ್ಟು ತಿಂತೀರೋ ಅಷ್ಟು. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಎಲ್ಲ ವೆಜಿಟೇಬಲ್ಸ್ ಇರೋದ್ರಿಂದ ಇದು ಹೆಲ್ದಿ ರೆಸಿಪಿ. ಒಂದ್ಸರಿ ಟ್ರೈ ಮಾಡಿ. ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದೇ ಸರಿ ನೀರು ಹಾಕಬೇಡಿ, ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದು ತುಂಬ ತೆಳುನೂ ಆಗಬಾರ್ದು, ಹಾಗಂತ ಗಟ್ಟಿನೂ ಆಗಬಾರ್ದು. ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಬೇಕು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಓಕೆ, ಇಷ್ಟು ಸಾಕು. ಇದು ಚಪಾತಿ ಹಿಟ್ಟಿನಷ್ಟು ಗಟ್ಟಿನೂ ಇರಲ್ಲ, ತುಂಬ ತೆಳುನೂ ಇರಲ್ಲ. ಇದು ವಡೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇರುತ್ತಲ್ಲ, ಆ ಕನ್ಸಿಸ್ಟೆನ್ಸಿ ಇದ್ದರೆ ಓಕೆ. ಇದನ್ನೀಗ ನಾವು ತಟ್ಕೋಬೇಕು. ತಟ್ಕೊಳ್ಳೋಕ್ಕೆ ಒಂದು ಪ್ಲೇಟ್ಗೆ ಒಂದು ಈ ಥರ ಹೋಳ್ಗೆ ಕವರ್ ಹಾಕಿಟ್ಕೊಳ್ರಿ. ಈ ಕವರ್ಗೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈ ಎಣ್ಣೆನ ಎಲ್ಲ ಕವರ್ಗೆಲ್ಲ ನೀಟಾಗಿ ಹರಡಿ. ಯಾಕಂದರೆ ಅದು ತಟ್ಟಬೇಕು ಅಂತಂದರೆ ಎಣ್ಣೆ ಇದ್ದರೆ ಬಿಟ್ಕೊಳುತ್ತೆ, ಇಲ್ಲಾಂದರೆ ಕವರ್ಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಈ ಸೈಜ್ ತೊಗೊಂಡು ಒಂದು ಚಿಕ್ಕ ನಿಪ್ಪಟ್ಟು ಸೈಜ್ ಇದ್ದರೆ ಸಾಕು. ನಿಮಗೆ ಕನ್ವೀನಿಯೆಂಟ್ ಆಯಿತು ಅಂದರೆ ದೊಡ್ಡ ಸೈಜು ಮಾಡ್ಕೋಬೋದು. ನನಗೆ ಇಷ್ಟೇ ಸಾಕು ಅಂತ ಇಷ್ಟೇ ಮಾಡ್ಕೊಂಡಿದ್ದೀನಿ. ನಿಪ್ಪಟ್ಟು ಸೈಜ್ಗೆ ತಟ್ಕೊಳ್ಳಿ. ಸೈಜ್ ನನಗೆ ಓಕೆ. ಇದು ಸ್ವಲ್ಪ ಈವನಾಗಿ ಬರಲ್ಲ, ಯಾಕಂದರೆ ಎಲ್ಲ ವೆಜಿಟೇಬಲ್ಸ್ ಇರೋದ್ರಿಂದ ನಮಗೆ ಈವನ್ನಾಗಿ ಏನಷ್ಟು ಬರಲ್ಲ. ಈ ಸೈಜ್ ಇದ್ದರೆ ನನಗೆ ಓಕೆ. ಇದನ್ನು ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೆನ್ಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ, ಚೆನ್ನಾಗಿ ಬೆನ್ಸ್ಕೊಳ್ಳಿ. ಇದು ಬೇಗನೂ ಆಗುತ್ತೆ, ಹೆಲ್ದಿನೂ ಓಕೆ. ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಹಾಗಂತ ಸ್ನ್ಯಾಕ್ಸಿಗೂ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ಟ್ರೈ ಮಾಡಿ, ಟೇಸ್ಟಿ ಇದೆ. ಮಕ್ಕಳಿದ್ರೆ ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪ ಕೆಚಪ್ ಜೊತೆಗೆ ಸೂಪರಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಇಷ್ಟು ಸ್ವಲ್ಪ ಕೆಂಪಿಗೆ ಬೇಯಿಸ್ಕೋಬೇಕು. ಇಷ್ಟು ಈಗ ಆಗಿದೆ ಇದು ಓಕೆ. ಈಗ ನಾವು ತೆಗಿಯೋಣ. ಈಗ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಮಾಡಿರೋ ರೆಸಿಪಿ ನಿಮ್ಮ ಮುಂದೆ. ಹೀಗೆ ಆದರೂ ತಿನ್ಬೋದು, ಕೆಚಪ್ ಜೊತೆಗೆ ಆದರೂ ತಿನ್ಬೋದು. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.